ರಾಮ ಮಂದಿರ ಉದ್ಘಾಟನೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಇದರ ಮಧ್ಯದಲ್ಲಿ ಕಾಂಗ್ರೆಸ್, ಇಲ್ಲಿ ಬಿಜೆಪಿ ಈ ರಾಮ ಮಂದಿರ ವಿಷಯವನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದೆ, ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮುಂದಾಗಿದೆ ಅಂತ ಹೇಳ್ತಾ ಇದೀಗ ಕಾಂಗ್ರೆಸ್ ಇದನ್ನ ಅಸ್ತ್ರವಾಗಿ ಪ್ರಯೋಗಿಸ್ತಾ ಟಕ್ಕರ್ ಕೊಡ್ತಾ ಇದೆ. ರಾಮ ಮಂದಿರ ಕ್ರೆಡಿಟ್ಗೆ ಮುಂದಾಗಿರೋ ಕೇಸರಿಗೆ ಕೈ ಟಕ್ಕರ್ ಕೊಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ ನಾಯಕರ ಬಾಯಲ್ಲೂ ಈಗ ಶ್ರೀರಾಮನದ್ದೇ ಜಪ. ಅಯೋಧ್ಯೆಯಲ್ಲಿ ಮಂದಿರ ಉದ್ಘಾಟನೆಯ ಹೊತ್ತಲ್ಲೇ ಕಾಂಗ್ರೆಸ್ನ ರಾಮ ಜಪ, ರಾಮನ ಜಪ ಮಾಡ್ತಾ ಇರೋ ರಾಮನಗರದ ಕಾಂಗ್ರೆಸ್ ನಾಯಕರು. ರಾಮನಗರದ ರಾಮದೇವರ ಬೆಟ್ಟ ಅಭಿವೃದ್ಧಿಗೆ ಕಾಂಗ್ರೆಸ್ ಪಣ ತೊಟ್ಟಿದೆ. ರಾಮದೇವರ ಬೆಟ್ಟದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಮುಂದಾಗಿರುವಂಥದ್ದು. ರಾಮದೇವರ ಬೆಟ್ಟವನ್ನ ದಕ್ಷಿಣ ಅಯೋಧ್ಯೆ ಮಾಡುವ ಚಿಂತನೆ ಅವರಿಗಿದೆ. ರಾಮ ಮಂದಿರ ನಿರ್ಮಾಣಕ್ಕೆ ಮುಂದಿನ ಸಂಪುಟದಲ್ಲಿ ಹಣವನ್ನ ನಿಗದಿ ಮಾಡಲಾಗುತ್ತೆ. ಡಿಸಿ ಅರಣ್ಯಾಧಿಕಾರಿಗಳ ಸರ್ವೆ ವರದಿ ಬಳಿಕ ಅಭಿವೃದ್ಧಿಗೆ ಏನೇನು ಬೇಕೋ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಮೂಲಕ ರಾಮ ಮಂದಿರ ಕ್ರೆಡಿಟ್ಗೆ ಮುಂದಾಗಿರುವಂತಹ ಕೇಸರಿ ನಾಯಕರಿಗೆ, ಕೇಸರಿ ಪಡೆಗೆ ಇದೀಗ ಕೈ ಟಕ್ಕರ್ ಕೊಟ್ಟಿತಾ ಇದೆ. ರಾಮ ಮಂದಿರ ಕಟ್ಟಕ್ಕೂ ಅದಕ್ಕೋಸ್ಕರನೂ ಈಗ ನಾಯಕರು ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಮೊನ್ನೆ ರಾತ್ರಿನೇ ಕ್ಯಾಬಿನೆಟ್ಗೆ ಇಟ್ಟು ರಾಮನಗರದಲ್ಲಿ ಒಂದು ಅಭೂತಪೂರ್ವವಾದಂಥ ಒಂದು ರಾಮ ಮಂದಿರನ ಏನು ರಾಮದೇವ್ರ ಬೆಟ್ಟದಲ್ಲಿ ಇವತ್ತು ದೇವಸ್ಥಾನ ಇದೆ, ರಾಮನ ಪಾದ ಇದೆ, ಆ ಜಾಗದಲ್ಲಿ ಒಳ್ಳೆ ದೇಗುಲವನ್ನು ಕಟ್ಟಬೇಕಂತೇಳಿ 3 ದಿವಸದಲ್ಲಿ ಪ್ರವಾಸೋದ್ಯಮ ಸಚಿವರ ಜೊತೆಲಿ ಚರ್ಚೆಯನ್ನು ನನ್ನ ಜೊತೆಯಲ್ಲೂ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಈ ಸಲ ಕ್ಯಾಬಿನೆಟಲ್ಲಿ ಅದಕ್ಕೆ ಹಣವನ್ನು ನಿಗದಿ ಮಾಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕಂತೇಳಿ ನಾವು ರಾಮ ಮಂದಿರ ಕಟ್ಟಕ್ಕೂ ಅದಕ್ಕೋಸ್ಕರನೂ ಈಗ ನಾಯಕರು ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಮೊನ್ನೆ ರಾತ್ರಿನೇ ಕ್ಯಾಬಿನೆಟ್ಗೆ ಇಟ್ಟು ರಾಮನಗರದಲ್ಲಿ ಒಂದು ಅಭೂತಪೂರ್ವವಾದಂಥ ಒಂದು ರಾಮ ಮಂದಿರನ ಏನು ರಾಮದೇವ್ರ ಬೆಟ್ಟದಲ್ಲಿ ಇವತ್ತು ದೇವಸ್ಥಾನ ಇದೆ, ರಾಮನ ಪಾದ ಇದೆ, ಆ ಜಾಗದಲ್ಲಿ ಒಳ್ಳೆ ದೇಗುಲವನ್ನು ಕಟ್ಟಬೇಕಂತೇಳಿ 3 ದಿವಸದಲ್ಲಿ ಪ್ರವಾಸೋದ್ಯಮ ಸಚಿವರ ಜೊತೆಲಿ ಚರ್ಚೆಯನ್ನು ನನ್ನ ಜೊತೆಯಲ್ಲೂ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಅಲ್ಲಿ ವಲ್ಚರ್ ಅರಣ್ಯ ಇದೆ, ವಲ್ಚರ್ ಫಾರೆಸ್ಟ್ ಇರೋದ್ರಿಂದ ರಕ್ಷಿತ ಅರಣ್ಯದಲ್ಲಿ ಎಷ್ಟು ಜಾಗ ಇದೆ ಅಂಥೇಳಿ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಕೇಳಿದ್ದೇನೆ. ಜಿಲ್ಲಾಧಿಕಾರಿಗಳು ಮತ್ತು ಅರಣ್ಯ ಇಲಾಖೆಯವರು ಜಂಟಿ ಸಮೀಕ್ಷೆ ಸರ್ವೆ ಮಾಡಿ ಸಂಪೂರ್ಣವಾಗಿ ವರದಿಯನ್ನು ಕೊಟ್ಟ ನಂತರ ಆ ರಾಮದೇವ್ರ ಬೆಟ್ಟನ ಯಾವ ರೀತಿ ಅಭಿವೃದ್ಧಿಪಡಿಸ್ಬೇಕು ಅನ್ನೋದನ್ನು ತಮ್ಮ ಉತ್ತರ ಹಂಚ್ಕೋತೀನಿ. ಅಲ್ಲಿ ವಲ್ಚರ್ ಅರಣ್ಯ ಇದೆ, ವಲ್ಚರ್ ಫಾರೆಸ್ಟ್ ಇರೋದ್ರಿಂದ